ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಸಂಸತ್ ಸದಸ್ಯರು ಶಾಸಕರಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಅತ್ಯದ್ಭುತವಾದ ತೀರ್ಪನ್ನು ಕೊಟ್ಟಿದೆ. ಇಂಥದ್ದೊಂದು ತೀರ್ಪು ಯಾವುದೋ ಕಾಲದಲ್ಲಿ ಬರಬೇಕಿತ್ತು, ತಡವಾಗಿ ಬಂದಿದೆ. ಆದರೂ ಇದೊಂದು ಅದ್ಭುತವಾದ ಮತ್ತು ಇಡೀ ಭಾರತ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠಕ್ಕೆ ಧನ್ಯವಾದಗಳನ್ನು ಹೇಳಬೇಕಾದಂತಹ ತೀರ್ಪು. ಅದರ ಪ್ರಕಾರ ಇನ್ನು ಮುಂದೆ ಸಂಸತ್ತಲ್ಲಿ ಪ್ರಶ್ನೆ ಕೇಳೋದಕ್ಕೆ, ಭಾಷಣ ಮಾಡೋದಕ್ಕೆ, ವೋಟ್ ಹಾಕೋದಕ್ಕೆ, ಹೀಗೆ ಯಾವುದೇ ಕಾರಣಕ್ಕೂ ಸಂಸದರು ಲಂಚ ತಗೊಳ್ಳೋ ಹಾಗಿಲ್ಲ. ಸಂಸತ್ತು ಮತ್ತು ವಿಧಾನಸೌಧದಲ್ಲಲ್ವಾ ನಾವು ಮಾಡ್ತಾ ಇರೋದು. ಇಲ್ಲಿ ನಾವು ಏನು ಮಾಡಿದರೂ ನಡೆಯುತ್ತೆ ಅನ್ನೋ ಉಡಾಫೆ ಮತ್ತು ಸಂವಿಧಾನ ಕೊಟ್ಟ ಇಮ್ಯುನಿಟಿಯನ್ನ ಭ್ರಷ್ಟಾಚಾರಕ್ಕೆ ಬಳಕೆ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. ಜನಪ್ರತಿನಿಧಿಗಳಿಗೆ ಶಾಸನ ಸಭೆಗಳಲ್ಲಿ ಕೊಡಲಾಗಿರುವ ಸಾಂವಿಧಾನಿಕ ರಕ್ಷಣೆ ಲಂಚ ಪ್ರಕರಣಗಳಿಗೆ ಇನ್ನು ಮುಂದೆ ಅನ್ವಯ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಮೂಲಕ 25 ವರ್ಷಗಳ ಹಿಂದೆ ಇದೇ ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಬೆಂಚ್ ಕೊಟ್ಟಿದ್ದ ತೀರ್ಪನ್ನು ಬದಲಾಯಿಸಿ ಹೊಸದೊಂದು ಐತಿಹಾಸಿಕ ತೀರ್ಪನ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದ 7 ಸದಸ್ಯರ ಪೀಠ ಕೊಟ್ಟಿದೆ. ಹಾಗಾದ್ರೆ ಆ ಹಿಂದಿನ ತೀರ್ಪೇನು? ಅಲ್ಲಿ ಲಂಚ ಸ್ವೀಕಾರಕ್ಕೆ ಅವಕಾಶ ಸಿಕ್ಕಿದ ಹೇಗೆ? ಯಾವ ಪ್ರಕರಣದಲ್ಲಿ ಈ ಹಿಂದೆ ಈ ವಿಷಯ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿತ್ತು? ಈಗ ಅದು ವಿಚಾರಣೆಗೆ ಬಂದಿದ್ಯಾಕೆ ಮತ್ತು ಈಗಿನ ತೀರ್ಪೇನು? ಅದು ಮುಂದಿನ ಭಾರತದ ರಾಜಕಾರಣದಲ್ಲಿ ಹೇಗೆ ಅತ್ಯಂತ ಮಹತ್ವದ ತೀರ್ಪು ಅನ್ನಿಸ್ಕೊಳ್ಳುತ್ತೆ? ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ, ಮೌಲ್ಯಗಳ ರಕ್ಷಣೆಗೆ ಇದು ಹೇಗೆ ಸಹಕಾರಿಯಾಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಸಂವಿಧಾನ ನಮ್ಮ ಸಂಸದರು ಮತ್ತು ಶಾಸಕರಿಗೆ ಒಂದಷ್ಟು ರಕ್ಷಣೆಯನ್ನು ಒದಗಿಸಿಕೊಡುತ್ತೆ. ಈ ಜನಪ್ರತಿನಿಧಿಗಳು ಶಾಸನ ಸಭೆಯಲ್ಲಿ, ಸಂಸತ್ತಲ್ಲಿ ಏನೇ ಮಾತಾಡಿದರೂ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಅವರನ್ನು ಬಂಧಿಸೋದಕ್ಕೆ ಬರೋದಿಲ್ಲ. ಅವರಲ್ಲಿ ಏನು ಬೇಕಾದರೂ ಮಾತಾಡಬಹುದು, ಧರ್ಮನಿಂದನೆ ಮಾಡಬಹುದು, ದ್ವೇಷ ಭಾಷಣ ಮಾಡಬಹುದು, ನ್ಯಾಯಾಂಗ ವ್ಯವಸ್ಥೆಯನ್ನು ಟೀಕಿಸಬಹುದು, ಹಾಗೆ ಅಲ್ಲಿ ಏನು ಬೇಕಾದರೂ ಪ್ರಶ್ನೆಗಳನ್ನು ಕೇಳಬಹುದು, ಯಾರಿಗೆ ಬೇಕಾದರೂ ಮತ ಚಲಾವಣೆ ಮಾಡಬಹುದು. ಹೀಗೆ ಅವರು ಏನು ಮಾಡಿದರೂ ಸಂಸತ್ತು ಮತ್ತು ಶಾಸನ ಸಭೆಗಳ ಒಳಗೆ ಮಾಡ್ತಾರೆ. ಆದ್ದರಿಂದ ಅವರ ಮೇಲೆ ಪ್ರಕರಣಗಳು ದಾಖಲಾಗುವುದಿಲ್ಲ. ಈ ವಿಷಯಗಳಲ್ಲಿ ಅವರನ್ನು ಕಾನೂನು ಪ್ರಕ್ರಿಯೆಗಳಿಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರನ್ನು ಪೊಲೀಸರು ಬಂಧಿಸೋ ಹಾಗಿಲ್ಲ, ವಿಚಾರಣೆ ಇರೋದಿಲ್ಲ. ಇಂಥದ್ದೊಂದು ಇಮ್ಯುನಿಟಿಯನ್ನ ಲೋಕಸಭೆಗಾದ್ರೆ ಸೆಕ್ಷನ್ 105 ಕ್ಲಾಸ್ 2, ವಿಧಾನಸಭೆಗೆ ಸೆಕ್ಷನ್ 194 ಕ್ಲಾಸ್ 2ಗಳ ಮೂಲಕ ಸಂವಿಧಾನ ಒದಗಿಸಿಕೊಟ್ಟಿದೆ. ಜನಪ್ರತಿನಿಧಿಗಳಿಗೆ ಅದರ ಅಗತ್ಯ ಕೂಡ ಇರುತ್ತೆ. ಅವರು ಶಾಸನ ಸಭೆಗಳಲ್ಲಿ ನಿಂತು ನಿರ್ಭಯವಾಗಿ, ನಿಷ್ಪಕ್ಷಪಾತದಿಂದ ದೇಶ ಹಾಗೂ ಜನಹಿತವನ್ನು ಗಮನದಲ್ಲಿಟ್ಟುಕೊಂಡು ಮಾತಾಡಬೇಕಾಗುತ್ತೆ. ಸೊ ಅವರಿಗೆ ಒಂದು ಇಮ್ಯುನಿಟಿ ಅನ್ನೋದಲ್ಲಿ ಬೇಕು. ಆದರೆ ಸಾಕಷ್ಟು ಬಾರಿ ಇದೇ ಸಂವಿಧಾನಾತ್ಮಕ ರಕ್ಷಣೆಯನ್ನೇ ಅವರು ದುರುಪಯೋಗ ಪಡಿಸ್ಕೊಳ್ಳೋದು ಇರುತ್ತೆ. ಸಂವಿಧಾನದ ರಕ್ಷಣೆ ಇದೆ ಅನ್ನೋ ಕಾರಣಕ್ಕೆ ನಮ್ಮ ರಾಜಕಾರಣಿಗಳು ಪ್ರಶ್ನೆ ಕೇಳೋದಕ್ಕೆ, ಭಾಷಣ ಮಾಡೋದಕ್ಕೆ, ಕಡೆಗೆ ಚುನಾವಣೆಗಳಲ್ಲಿ ಮತ ಹಾಕೋದಕ್ಕೆ ಕೂಡ ಲಂಚ ತಗೊಳ್ಳೋದಿದೆ. ನಿಮಗೆ ನೆನಪಿರಬೇಕು, ಇತ್ತೀಚೆಗಷ್ಟೇ TMC ಸಂಸದೆ ಮೆಹುವಾ ಮೊಯ್ತ್ರಾ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿಬಂತು. ಆಕೆ ತನ್ನ ಲೋಕಸಭಾ ಸದಸ್ಯತ್ವದ ಅಧಿಕೃತ ಖಾತೆಯ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅನ್ನ ಯಾರೋ ಉದ್ಯಮಿಗೆ ಕೊಟ್ಟು ಅವರಿಂದ ಹಣ, ಗಿಫ್ಟ್ ಪಡ್ಕೊಂಡು ಅವರಿಗೆ ಅನುಕೂಲವಾಗೋ ಹಾಗೆ ಲೋಕಸಭೆಯಲ್ಲಿ ಅದಾನಿಯ ವಿರುದ್ಧ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಹೋದ್ರು. ಕಡೆಗೆ ಆಕೆ ಅದಾನಿಯ ಪ್ರತಿಸ್ಪರ್ಧಿ ಉದ್ಯಮಿಯಿಂದ ಹಣ ಪಡ್ಕೊಂಡಿರೋದು ಗೊತ್ತಾಯಿತು. ಪ್ರಾಥಮಿಕ ತನಿಖೆಯ ನಂತರ ಮೆಹುವಾ ಅವರನ್ನ ಸಂಸತ್ತಿನಿಂದ ಉಚ್ಚಾಟನೆ ಮಾಡಲಾಯಿತು. ಆದರೆ ಆಕೆಯ ವಿರುದ್ಧ ಈ ಕಾರಣಕ್ಕೆ ಕ್ರಿಮಿನಲ್ ಪ್ರಕರಣ ದಾಖಲಾಗಲಿಲ್ಲ. ಆಕೆಯ ಬಂಧನ ಕೂಡ ಆಗಲಿಲ್ಲ. ಯಾಕೆಂದ್ರೆ ಪ್ರಶ್ನೆ ಕೇಳಿದ್ದು ಲೋಕಸಭೆಯಲ್ಲಿ. ಸೊ ಸೆಕ್ಷನ್ 105 ಕ್ಲಾಸ್ 2 ಅಡಿಯಲ್ಲಿ ಆಕೆಗೆ ಕ್ರಿಮಿನಲ್ ಪ್ರಕರಣ ದಾಖಲಾಗದ ಹಾಗೆ ಒಂದು ಇಮ್ಯುನಿಟಿ ಸಿಕ್ಕಿತ್ತು. ಇನ್ನು ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಬಿಜೆಪಿ ಶಾಸಕ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದು, ಹಿಮಾಚಲ ಪ್ರದೇಶ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಕೂಡ ಒಂದಷ್ಟು ಶಾಸಕರು ಅಡ್ಡ ಮತದಾನ ಮಾಡಿ ತಮ್ಮದೇ ಪಕ್ಷದ ರಾಜ್ಯಸಭಾ ಅಭ್ಯರ್ಥಿಯ ಸೋಲಿಗೆ ಕಾರಣವಾಗಿದ್ದು ನಿಮಗೆ ಗೊತ್ತಿದೆ. ಅಲ್ಲಿ ಅಕಸ್ಮಾತ್ ಅವರು ಮತ ಚಲಾವಣೆಗೆ ಹಣ ಪಡೆದಿದ್ರೂ ಕೂಡ, ನೋಟ್ ತಗೊಂಡೇ ವೋಟ್ ಹಾಕಿದ್ರೂ ಕೂಡ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗ್ತಾ ಇರಲಿಲ್ಲ. ಯಾಕೆಂದ್ರೆ ವೋಟ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಇಮ್ಯುನಿಟಿ ಸಿಗ್ತಾ ಇತ್ತು. ಇದು ಸಾಧ್ಯವಾಗಿದ್ದು ಕೂಡ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಕಾರಣಕ್ಕೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, PV ನರಸಿಂಹರಾವ್ ಈ ದೇಶದ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ JMM ಹಗರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಹಾಗೂ ಸದ್ದು ಮಾಡಿತು. ಅದು 1991ರ ಸಮಯ. ಅಷ್ಟೊತ್ತಿಗಾಗಲೇ ಬೋಫೋರ್ಸ್ ಹಗರಣದ ಫಲವಾಗಿ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಕಳ್ಕೊಂಡು ಕೇಂದ್ರದಲ್ಲಿ VP ಸಿಂಗ್ ಪ್ರಧಾನಿಯಾಗಿದ್ದರು. ಆ ಸರ್ಕಾರ ಕೂಡ ಹೆಚ್ಚು ದಿನ ಉಳಿಲಿಲ್ಲ. ಮಂಡಲ ಕಮಂಡಲಗಳ ರಗಳೆಯಲ್ಲಿ ಸರ್ಕಾರ ಬಿದ್ದೋಯ್ತು. ಮತ್ತೆ ಚುನಾವಣೆಗಳಾದವು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲೇ ಶ್ರೀಪೆರಂಬದೂರಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ನಡೀತು. ಆ
ಸಿಂಪತಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಲಾಭನೂ ಮಾಡಿಕೊಡ್ತು. 1991ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 232 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಆರಿಸಿ ಬಂತು. ಆದರೆ ಇಲ್ಲಿ ಸರ್ಕಾರ ರಚನೆಗೆ ಬೇಕಾದ ಬಹುಮತ ಇರಲಿಲ್ಲ. ಹೀಗಾಗಿ ಪಿ.ವಿ. ನರಸಿಂಹರಾವ್ ನೇತೃತ್ವದಲ್ಲಿ ಇತರ ಪಕ್ಷಗಳ ಬೆಂಬಲ ಪಡ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಿತು. ಗೆಳೆಯರೆ, ಅವು ಭಾರತದ ಪಾಲಿಗೆ ಅಗ್ನಿ ಪರೀಕ್ಷೆಯ ದಿನಗಳು. ಖಜಾನೆ ಖಾಲಿಯಾಗಿತ್ತು, ಆರ್ಥಿಕವಾಗಿ ದೇಶ ಪಾತಾಳವನ್ನು ತಲುಪಿತ್ತು, ಇದ್ದ ಚಿನ್ನನೆಲ್ಲ ಅಡ ಇಟ್ಟು ಸಾಲ ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತುರ್ತಾಗಿ ಸುಧಾರಣೆಗಳನ್ನು ತರದೇ ಇದ್ರೆ ದೇಶದ ಭವಿಷ್ಯ ಕರಾಳವಾಗುವ ಸಾಧ್ಯತೆಗಳಿದ್ವು. ಅಂಥ ದಿನಗಳಲ್ಲಿ ಪ್ರಧಾನಿಯಾಗಿ ರಿಸ್ಕ್ ತಗೊಳ್ಳೋದಕ್ಕೆ ನೆಹರು ಕುಟುಂಬದ ಯಾರೂ ಸಿದ್ಧ ಇರಲಿಲ್ಲ. ಹೀಗಾಗಿ ಪಿ.ವಿ. ನರಸಿಂಹರಾವ್ ಅವರನ್ನ ಪ್ರಧಾನಿ ಮಾಡಲಾಯಿತು. ಅವರು ನೆಹರು ಕುಟುಂಬವನ್ನು ಹೊರತುಪಡಿಸಿ ದೇಶದ 2ನೇ ಕಾಂಗ್ರೆಸ್ ಪ್ರಧಾನಿ ಅನ್ನಿಸ್ಕೊಂಡ್ರು. ಮನಮೋಹನ್ ಸಿಂಗ್ ಅವರನ್ನ ಹಣಕಾಸು ಸಚಿವರನ್ನಾಗಿ ನೇಮಕ ಮಾಡಿದ್ರು. ಅವರಿಗೆ ಆರ್ಥಿಕ ವಿಷಯಗಳಲ್ಲಿ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯವನ್ನು ಕೊಟ್ಟರು. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣಗಳ ಕಡೆಗೆ ಆ ದಿನಗಳಲ್ಲಿ ಭಾರತ ಮುಖ ಮಾಡ್ತು. ಆದರೆ ನಮ್ಮಲ್ಲಿ ಏನೇ ಮಾಡಿದ್ರು ಒಂದು ವಿರೋಧ ಅನ್ನೋದಿದ್ದೇ ಇರುತ್ತೆ. ಪಿ.ವಿ. ನರಸಿಂಹರಾವ್ ಅವರಿಗೆ ಕೂಡ ಇದು ತಪ್ಪಲಿಲ್ಲ. ಅವರ LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಹಾಗೂ ಗ್ಲೋಬಲೈಸೇಷನ್ ವಿರುದ್ಧ ಎಡಪಕ್ಷಗಳು ದೊಡ್ಡದಾಗಿ ದನಿ ಎತ್ತಿದ್ವು. ಖಾಸಗೀಕರಣದಿಂದ ದೇಶ ಹಾಳಾಗುತ್ತೆ ಎಂದು, ವಿದೇಶಿ ಕಂಪನಿಗಳು ಭಾರತಕ್ಕೆ ಬರೋದ್ರಿಂದ ಮತ್ತೆ ವಸಾಹತುಶಾಹಿಗೆ ನಾವು ತಳ್ಳಲ್ಪಡ್ತೀವಿ ಅಂತ ಕೂಗೆಬ್ಬಿಸಿದ್ರು. ನರಸಿಂಹರಾವ್ ಸರ್ಕಾರದ ಆರ್ಥಿಕ ಸುಧಾರಣೆಗಳ ವಿರುದ್ಧ ನಿಂತ ಪ್ರತಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಮುಂದಾದವು. ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯದ ಬಗ್ಗೆ ಮತ ಚಲಾವಣೆ ಆಯಿತು. ಅಲ್ಲಿ ಬಹುಮತವನ್ನ ಸಾಬೀತುಪಡಿಸುವುದಕ್ಕೆ 264 ಸದಸ್ಯರ ಬೆಂಬಲ ಬೇಕಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟವರು ಮತ್ತು ಕಾಂಗ್ರೆಸ್ ಸದಸ್ಯರು ಸೇರಿ ನರಸಿಂಹರಾವ್ ಜೊತೆ ಉಳ್ಕೊಂಡಿದ್ದು ಕೇವಲ 251 ಜನ. ಬಹುಮತಕ್ಕಿಂತ 13 ಮತಗಳು ಕಡಿಮೆ ಬೀಳ್ತಾ ಇದ್ವು. ಸರ್ಕಾರ ಗ್ಯಾರಂಟಿ ಬೀಳುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ರು. ಆದ್ರೆ PVN ಸರ್ಕಾರದ ಪರ 265 ಮತಗಳು ಚಲಾವಣೆ ಆದವು. ಅಲ್ಲಿ ಸರ್ಕಾರ ಉಳ್ಕೊಳ್ತು. ಅಲ್ಲಿ ಅಡ್ಡ ಮತದಾನ ನಡೀತು ಅನ್ನೋದು ಗೌಪ್ಯ ವಿಷಯ ಏನಾಗಿರಲಿಲ್ಲ. ಅಷ್ಟರಲ್ಲಿ ನಮ್ಮ ಪಕ್ಷದ ಸಂಸದರಿಗೆ ತಲಾ 3 ಕೋಟಿ ರೂಪಾಯಿಗಳಷ್ಟು ಹಣ ಕೊಟ್ಟು ಅವರನ್ನ ಖರೀದಿ ಮಾಡಲಾಗಿದೆ ಅಂತ ಜಾರ್ಖಂಡ್ ಮುಕ್ತಿ ಮೋರ್ಚಾ ಒಂದು ದೂರನ್ನು ದಾಖಲು ಮಾಡಿತು. ಪ್ರಕರಣದ ತನಿಖೆಯನ್ನ CBI ಕೈಗೆತ್ತಿಕೊಳ್ತು. ಪ್ರಧಾನಿ ನರಸಿಂಹರಾವ್, ಕಾಂಗ್ರೆಸ್ ನಾಯಕ ಬೂಟಾ ಸಿಂಗ್ ಹಾಗೂ JMMನ ಶಿಬು ಸೊರೇನ್, ಸುರೇಶ್ ಮಂಡಲ್, ಶೈಲೇಂದ್ರ ಮೆಹತೋ, ಸೈಮನ್ ಮುರಾಂಡಿ ಮುಂತಾದವರ ವಿರುದ್ಧ ಅಲ್ಲಿ FIR ದಾಖಲಾಯಿತು. ಇಲ್ಲಿ ಶೈಲೇಂದ್ರ ಮೆಹತೋ ಅಪ್ರೂವರ್ ಆದರು. ಮತ ಚಲಾವಣೆಗೆ ನಮಗೆ ಹಣ ಕೊಟ್ಟಿದ್ದು ಹೌದು ಅಂತ ಅವರು ಒಪ್ಪಿಕೊಂಡ್ರು. ತನಿಖೆ ಮತ್ತಷ್ಟು ಚುರುಕಾಯಿತು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಪಿ.ವಿ. ನರಸಿಂಹರಾವ್ ಅವರ ಸರ್ಕಾರದ ಅವಧಿ ಮುಗಿದು ಮತ್ತೆ ಚುನಾವಣೆಗಳು ನಡೆದು ಜನತಾ ಪರಿವಾರದ ಸಮ್ಮಿಶ್ರ ಸರ್ಕಾರ ರಚನೆ ಆಗಿತ್ತು. 1996ರಲ್ಲಿ ಪ್ರಕರಣದ ಬಗ್ಗೆ CBI ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಒಂದನ್ನು ಸಲ್ಲಿಕೆ ಮಾಡುತ್ತೆ. ಈ ಪ್ರಕರಣದ ಆರೋಪಿಗಳು ದೆಹಲಿಯ ಹೈಕೋರ್ಟ್ ಮೆಟ್ಲೇರ್ತಾರೆ. ಪ್ರಕರಣವನ್ನು ರದ್ದು ಮಾಡೋದಕ್ಕೆ ಮನವಿ ಸಲ್ಲಿಸ್ತಾರೆ. ಆದರೆ ಹೈಕೋರ್ಟ್ ಆ ಮನವಿಯನ್ನು ತಳ್ಳಿ ಹಾಕಿತು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಯಿತು. ಅಲ್ಲಿ 5 ಮಂದಿ ನ್ಯಾಯಮೂರ್ತಿಗಳನ್ನೊಳಗೊಂಡ ಪೀಠ ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿತು. ವೋಟ್ ಹಾಕೋದಕ್ಕೆ ಹಣ ತಗೊಂಡಿರೋದನ್ನ ಸಾಬೀತುಪಡಿಸುವ ಸಾಕ್ಷ್ಯಗಳಿದ್ವು. ಹಣ ತಗೊಂಡ ಸಂಸದರ ಪೈಕಿ ಒಬ್ಬರು ಅಪ್ರೂವರ್ ಆಗಿದ್ರು. ಆದರೆ ಇಲ್ಲಿ ವೋಟ್ ಹಾಕೋದಕ್ಕೆ ಹಣ ತಗೊಂಡ್ರು ಅನ್ನೋದು ಆರೋಪ. ಅಂದ್ರೆ ಲೋಕಸಭೆಯಲ್ಲಿ ಅವರು ಮತ ಚಲಾವಣೆ ಮಾಡಿದ್ದಾರೆ. ಯಾರ ಪರ ಬೇಕಾದರೂ ಮತ ಹಾಕೋದಕ್ಕೆ ಅವರಿಗೆ ಸಂವಿಧಾನ ಅಧಿಕಾರವನ್ನು ಕೊಡುತ್ತೆ. ಹೀಗಾಗಿ ಅದು ಅಪರಾಧ ಅಲ್ಲ ಅಂತ 5 ನ್ಯಾಯಮೂರ್ತಿಗಳ ಪೈಕಿ 3 ಅಭಿಪ್ರಾಯ ಪಟ್ಟರೆ ಇನ್ನಿಬ್ಬರು ಮತ ಹಾಕೋದು ಅಪರಾಧ ಅಲ್ಲ, ಆದರೆ ಹಣ ತಗೊಂಡು ಮತ ಹಾಕಿದ್ದು ಅಪರಾಧ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದು ಅಪರಾಧ ಅಲ್ಲ ಅಂತ 3 ಮಂದಿ ನ್ಯಾಯಾಧೀಶರು ಹೇಳಿದ ಕಾರಣ 3-2 ಬಹುಮತದೊಂದಿಗೆ ಈ ಪ್ರಕರಣವನ್ನು ರದ್ದು ಮಾಡಲಾಯಿತು. ಗೆಳೆಯರೆ, ಅಲ್ಲಿಂದ ಇಲ್ಲಿವರೆಗೆ ಲೋಕಸಭೆ, ವಿಧಾನಸಭೆ ಎಲ್ಲಿ ಬೇಕಾದರೂ ಹಣ ತಗೊಂಡು ಭಾಷಣ ಮಾಡೋದು, ಪ್ರಶ್ನೆ ಕೇಳೋದು, ಮತ ಹಾಕೋದು ಇದೆಲ್ಲದಕ್ಕೂ ಒಂದು ಇಮ್ಯುನಿಟಿ ಸಿಕ್ಕಾಗ್ತಾ ಹೋಯಿತು. ನಿಮಗೆ 2008ರಲ್ಲಿ ನೆನಪಿರಬೇಕು, ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡನೆ ಆದಾಗ ಲೋಕಸಭಾ ಸದಸ್ಯರ ಮತಗಳನ್ನು ಸರ್ಕಾರ ಖರೀದಿ ಮಾಡ್ತಾ ಇದೆ ಅಂತ ಬಿಜೆಪಿಯ ಒಂದಷ್ಟು ಸಂಸದರು ಕಂತೆ ಹಣ ತಂದು ಲೋಕಸಭೆಯಲ್ಲೇ ಪ್ರದರ್ಶಿಸಿದ್ರು. ಆದರೆ ಅವತ್ತು ಕೂಡ ಸರ್ಕಾರ ಉಳಿತು. ಸಂಸದರು ಮಾಡಿದ್ದ ಖರೀದಿ, ಅಡ್ಡ ಮತದಾನ, ಭ್ರಷ್ಟಾಚಾರದ ಆರೋಪಗಳು ಹಾಗೆ ಉಳ್ಕೊಂಡು ಒಂದು ತನಿಖೆ ಕೂಡ ಆ ಬಗ್ಗೆ ಆಗಲಿಲ್ಲ. ಇವತ್ತು ಬಿಜೆಪಿ ರಾಜ್ಯಗಳಲ್ಲಿ ಶಾಸಕರನ್ನ ಖರೀದಿ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಕೇಳ್ತೀವಲ್ವಾ, ಅದನ್ನೇ ಕಾಂಗ್ರೆಸ್ ಕೇಂದ್ರದಲ್ಲಿ ಸಂಸದರನ್ನ ಖರೀದಿ ಮಾಡುವ ಮೂಲಕ ಹಲವಾರು ಬಾರಿ ಅಡ್ಡ ಮತದಾನ ಮಾಡಿಸಿ ಸರ್ಕಾರವನ್ನು ಉಳಿಸ್ಕೊಂಡಿತ್ತು. ಆದರೆ ಸೆಕ್ಷನ್ 105 ಕ್ಲಾಸ್ 2 ಖರೀದಿಯಾಗ್ತಿದ್ದ ಸಂಸದರಿಗೆ ಇಮ್ಯುನಿಟಿಯನ್ನು ಪ್ರದಾನ ಮಾಡ್ತಾ ಬಂತು. ಇದು ಇಷ್ಟು ವರ್ಷ ಹೀಗೆ ಮುಂದುವರ್ಕೊಂಡು ಬಂತು. ಆದರೆ ಮೊನ್ನೆ ಮತ್ತೆ ಇಂಥದ್ದೇ ಪ್ರಕರಣ ಜಾರ್ಖಂಡ್ನಲ್ಲಿ ನ್ಯಾಯಾಲಯದ ಮೆಟ್ಲೇರುತ್ತೆ. ಅಲ್ಲಿ ಮತ್ತದೇ JMM ಅಂದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾದ ನಾಯಕಿ ಶಿಬು ಸೊರೇನ್ ಅವರ ಸೊಸೆ ಸೀತಾ ಸೊರೇನ್ 2012ರಲ್ಲಿ ರಾಜ್ಯಸಭಾ ಸದಸ್ಯರ ಆಯ್ಕೆಗಾಗಿ ಅಭ್ಯರ್ಥಿಯೊಬ್ಬರಿಂದ
ಹಣ ಪಡ್ಕೊಂಡು ಮತ ಚಲಾಯಿಸಿದ್ರು ಅನ್ನೋ ಆರೋಪ ಕೇಳಿಬಂತು. ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಎಸ್ ಟಿ ಸೋಮಶೇಖರ್ ಮೇಲೆ ಕೇಳಿಬಂತಲ್ಲ, ಅದೇ ಥರದ ಆರೋಪ. ಈ ಬಗ್ಗೆ ಒಂದು ಪ್ರಕರಣ ದಾಖಲಾಯಿತು. ತನ್ನ ಪೂರ್ವಜರ ಕೇಸಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ತೀರ್ಪನ್ನೇ ಮುಂದಿಟ್ಟುಕೊಂಡು ಈ ಪ್ರಕರಣವನ್ನು ವಜಾ ಮಾಡಬೇಕು ಅಂತ ಆಕೆ ಜಾರ್ಖಂಡ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಜಾರ್ಖಂಡ್ ಹೈಕೋರ್ಟ್ ಈ ಪ್ರಕರಣವನ್ನು ವಜಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತು. ಸರಿ, ಆಕೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ರು. ಪ್ರಕರಣ ಸಂವಿಧಾನ ಪೀಠಕ್ಕೆ ವಿಚಾರಣೆಗೆ ಬಂತು. ಈ ಹಿಂದೆ 5 ನ್ಯಾಯಮೂರ್ತಿಗಳ ಪೀಠ ಈ ಪ್ರಕರಣದಲ್ಲಿ ತೀರ್ಪು ಕೊಟ್ಟಿತ್ತು. ಹೀಗಾಗಿ ಈ ಬಾರಿ 7 ಸದಸ್ಯರ ಪೀಠ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಈ ಪ್ರಕರಣದ ವಿಚಾರಣೆಯನ್ನು ಆರಂಭ ಮಾಡಿತು. ಮತ್ತು ಈ ಹಿಂದೆ 5 ನ್ಯಾಯಮೂರ್ತಿಗಳ ಪೀಠ ಕೊಟ್ಟಿದ್ದ ತೀರ್ಪನ್ನು ಬದಲಾಯಿಸಿದ ಈ ಪೀಠ ಮತ ಚಲಾಯಿಸೋದಕ್ಕೆ ಸಂಸದರು, ಶಾಸಕರು ಲೋಕಸಭೆ, ಶಾಸನ ಸಭೆಗಳಲ್ಲಿ ಹಣ ತಗೊಂಡ್ರೆ ಕೂಡ ಅದು ಭ್ರಷ್ಟಾಚಾರ ಆಗುತ್ತೆ ಮತ್ತು ಶಿಕ್ಷಾರ್ಹ ಅಪರಾಧ ಅನ್ನಿಸ್ಕೊಳ್ಳುತ್ತೆ ಅನ್ನೋ ತೀರ್ಪನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಅನ್ನೋದು ಈ ದೇಶಕ್ಕೆ ದೊಡ್ಡ ಶಾಪ. ಅದು ದೇಶವನ್ನು ಸರ್ವನಾಶದ ಅಂಚಿಗೆ ತಗೊಂಡು ಹೋಗುತ್ತೆ. ಎಲ್ಲಾ ರೀತಿಯ ಭ್ರಷ್ಟಾಚಾರಗಳನ್ನು ನಿಯಂತ್ರಿಸಲೇಬೇಕಾದ ಅಗತ್ಯ ಇದೆ ಅಂತ ಹೇಳಿರುವ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಶಾಸಕರು, ಸಂಸದರು ಲಂಚ ತಗೊಳ್ಳೋದಕ್ಕೆ ಸೆಕ್ಷನ್ 105 ಮತ್ತು ಸೆಕ್ಷನ್ 109 ಕ್ಲಾಸ್ 2 ಅನುಮತಿಯನ್ನು ಕೊಡೋದಿಲ್ಲ. ಮತ್ತು ವೋಟ್ ಹಾಕೋದಕ್ಕೆ, ಪ್ರಶ್ನೆ ಕೇಳೋದಕ್ಕೆ, ಮಾತಾಡೋದಕ್ಕೆ, ಭಾಷಣ ಮಾಡೋದಕ್ಕೆ, ಶಾಸನ ಸಭೆಗಳಲ್ಲಿ ಏನು ಮಾಡೋದಕ್ಕೂ ಲಂಚ ತಗೊಳ್ಳೋದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ಅಂಥ ಪ್ರಕರಣಗಳಲ್ಲಿ ಯಾವ ಇಮ್ಯುನಿಟಿಯು ಜನಪ್ರತಿನಿಧಿಗಳಿಗೆ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇನ್ನು ಮುಂದೆ ಅಡ್ಡ ಮತದಾನಗಳು, ನೋಟಿಗಾಗಿ ಪ್ರಶ್ನೆಗಳು, ಭಾಷಣಗಳು, ನಾವು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಆಟಿಟ್ಯೂಡ್ನಿಂದ ಸಂಸದರು, ಶಾಸಕರನ್ನ ಹೊರತರೋದಕ್ಕೆ ಈ ತೀರ್ಪು ದೊಡ್ಡ ಕೊಡುಗೆ ಕೊಡೋ ಸಾಧ್ಯತೆ ಇರುತ್ತೆ. ಈ ತೀರ್ಪು ರಾಜಕಾರಣವನ್ನು ಶುದ್ಧೀಕರಣ ಮಾಡುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಹಾಗಾದರೆ ಒಂದು ತೀರ್ಪು ಈ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸುತ್ತಾ? ಗೆಳೆಯರೆ, ನೈತಿಕತೆ ಅನ್ನೋದು ನಮ್ಮ ಒಳಗಿರಬೇಕು. ಅದಿಲ್ಲದೆ ಬರೀ ಕಾನೂನುಗಳ ಮೂಲಕ ಏನನ್ನು ಸಂಪೂರ್ಣವಾಗಿ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಲಂಚ ತಗೊಳ್ಳೋದು ಅಪರಾಧ ಅಂತ ನ್ಯಾಯಾಲಯ ಹೇಳಿದೆ, ಇಮ್ಯುನಿಟಿಯನ್ನು ರದ್ದು ಮಾಡಿದೆ. ಆದರೆ ಲಂಚ ತಗೊಂಡಿದ್ದಾರೆ ಅನ್ನೋದು ಸಾಬೀತಾಗಬೇಕಲ್ವಾ? ಆ ಬಗ್ಗೆ ಸುದೀರ್ಘ ವಿಚಾರಣೆ, ಮೇಲ್ಮನವಿಗಳು, ಅಲ್ಲಿ ವಿಚಾರಣೆಗಳು, ಅಷ್ಟೊತ್ತಿಗೆ ಯಾರಿರ್ತಾರೋ ಯಾರಿರೋದಿಲ್ವೋ. ಜೊತೆಗೆ ಈ ಹಣವಂತರಿಗೆ ಏನನ್ನು ಬೇಕಾದರೂ ದಕ್ಕಿಸ್ಕೊಂಡು ಬಿಡ್ತೀವಿ ಅನ್ನೋ ಒಂದು ಹುಂಬು ಧೈರ್ಯ ಬೇರೆ ಇರುತ್ತೆ. ಹೀಗಾಗಿ ಎಲ್ಲವೂ ಕೂಡ ಕಾನೂನುಗಳ ಮೂಲಕವೇ ಆಗತ್ತೆ ಅಂದುಕೊಂಡ್ರೆ ಅದು ಖಂಡಿತ ತಪ್ಪಾಗುತ್ತೆ. ಆದರೂ ಇಂಥದ್ದೊಂದು ತೀರ್ಪಿನ ಅಗತ್ಯ ಅಂತೂ ಖಂಡಿತ ಇತ್ತು. ಇದು ಗೆಳೆಯರೆ, ಸುಪ್ರೀಂ ಕೋರ್ಟ್ ತನ್ನದೇ ಆದ ಹಿಂದಿನ ತೀರ್ಪನ್ನು ಬದಲಾಯಿಸಿ ರಾಜಕಾರಣಿಗಳ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ನಿಟ್ಟಲ್ಲಿ ಕೊಟ್ಟ ತೀರ್ಪಿನ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.